ರಾಜಕೀಯ ಬೆಂಬಲ, ಇನ್ಸೂರೆನ್ಸ್ ಇವೆಲ್ಲ ಇದೆ ಎಂಬ ಕಾರಣಕ್ಕೆ ಭ್ರಷ್ಟ ಅಧಿಕಾರಿಗಳಿಗೆ ಭಯ ಇಲ್ಲವೇನೋ? ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಮೇಲೆ ಕಣ್ಣಿಟ್ಟಿರುತ್ತಾರೆ ಎಂದು ಗೊತ್ತಿದ್ದು ಭ್ರಷ್ಟತೆಯಲ್ಲಿ ತೊಡಗಿಕೊಳ್ಳುವುದಿದೆಯಲ್ಲ, ಇದು ನಿಜಕ್ಕೂ ಕಾನೂನಿನ ಮೇಲೆ ಭಯ ಇಲ್ಲದಿರುವುದೇ ಕಾರಣ. ಲೋಕಾಯುಕ್ತ ಅಧಿಕಾರಿಗಳ ದಾಳಿ ವೇಳೆ ಅಕ್ರಮ ಸಂಪತ್ತು ಪತ್ತೆಯಾಗಿದೆ. ಅಕ್ರಮ ಹಣ ಗಳಿಕೆ ಆರೋಪ ಹಿನ್ನೆಲೆ ಲೋಕ ಶಾಕ್. ಪಿಡಿಒ ಮನೆಯಲ್ಲಿ ರಾಶಿ ರಾಶಿ ಚಿನ್ನ, ಬೆಳ್ಳಿ, ನಗದು. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆ ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಖಲೆಗಳನ್ನ ತಡಕಾಡಿದ್ದಾರೆ. ಬೆಂಗಳೂರಿನಲ್ಲಿ 4, ಚಿತ್ರದುರ್ಗದಲ್ಲಿ 2, ಕಲಬುರಗಿಯಲ್ಲಿ 1 ಕಡೆ ದಾಳಿಯನ್ನು ನಡೆಸಲಾಗಿದೆ. ಶಿವಮೊಗ್ಗ, ತುಮಕೂರು, ರಾಯಚೂರಿನಲ್ಲಿ ಒಬ್ಬೊಬ್ಬ ಅಧಿಕಾರಿಗಳ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಅಧಿಕಾರಿಗಳ ಒಡೆತನದಲ್ಲಿ ಕೋಚಿಂಗ್ ಕ್ಲಾಸ್, ಫಾರ್ಮ್ ಹೌಸ್ ನೋಡಿ ಬೆಚ್ಚ ಬಿದ್ದ ಲೋಕಾಯುಕ್ತ. ಅಧಿಕಾರಿಗಳ ಅಕ್ರಮ ಆಸ್ತಿಗಳನ್ನು ನೋಡಿ ಲೋಕಾಯುಕ್ತ ಪೊಲೀಸರು ದಂಗಾಗಿದ್ದಾರೆ. ಪ್ರವೀಣ್ ಆಸ್ತಿ ಮೌಲ್ಯ ಪರಿಶೀಲನೆ ಮಾಡಿದಾಗ ಕನಕಪುರದಲ್ಲಿ 21 ಎಕರೆ ಫಾರ್ಮ್ ಹೌಸ್ ಇದ್ದು ಐಷಾರಾಮಿ ಡೆಕೋರೇಷನ್ಗಳೇ ಕೋಟಿಗಟ್ಟಲೆ ಮೌಲ್ಯದ್ದಾಗಿದೆ. ಅಲ್ಲದೆ ಬೆಂಗಳೂರಿನ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಕೂಡ ಪತ್ತೆಯಾಗಿದೆ. ವಿಜಯನಗರದ ನರೇಂದ್ರ ಮನೆ ಮೇಲೆ ದಾಳಿ ನಡೆಸಿದ ವೇಳೆ ಚಿನ್ನಾಭರಣ ಪತ್ತೆಯಾಗಿದೆ. ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪಾ ಅವರ ಗೋವಿಂದರಾಜನಗರ ಐಷಾರಾಮಿ ಮನೆ ಮಾಡಿಕೊಂಡಿದ್ದು ಪುಷ್ಪಗಂಗಾ ಎಂಬ ಕೋಚಿಂಗ್ ಸೆಂಟರ್ ನಡೆಸಿದ್ದಾರೆ. ಇವತ್ತು ನಾವು 3 ಜನ ಆಫೀಸರ್ಸ್ ಮೇಲೆ ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇಲಾಖೆ, ಮತ್ತೆ ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ KRDL, ಮತ್ತೆ ಪುಷ್ಪಾ DK, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ APMC. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ ಆಸ್ತಿಗಳ ಸಂಬಂಧಪಟ್ಟ ನಾವು ಇವತ್ತು ಸರ್ಚ್ ಮಾಡ್ತಾ ಇದ್ದೀವಿ. ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ನಡೆಸಿರುವಂತಹ ದಾಳಿ ವೇಳೆ ಸಿಕ್ಕಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಅಕ್ರಮ ಸಂಪತ್ತಿನ ಕೋಟೆ. 7 ಜಿಲ್ಲೆಗಳ 10 ಅಧಿಕಾರಿಗಳ ಮನೆ, ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯದ 54 ಕಡೆ ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ PWD AE ನರೇಂದ್ರ ಕುಮಾರ್ 8.51 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. KRIDL ಅಧೀಕ್ಷಕ ಅಭಿಯಂತರ ಪ್ರವೀಣ್ ಆಸ್ತಿ 5.88 ಕೋಟಿ. ಕೃಷಿ ಮಾರಾಟ ಮಹಾಮಂಡಳ ಉಪನಿರ್ದೇಶಕಿಗೂ ಕೂಡ ಲೋಕಾಯುಕ್ತ ಶಾಕ್ ನೀಡಿದೆ. ಉಪನಿರ್ದೇಶಕಿ DR ಪುಷ್ಪಾ ಆಸ್ತಿ 8.16 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಜಲಾನಯನ ಅಭಿವೃದ್ಧಿ ಇಲಾಖೆ ವಲಯ ಅರಣ್ಯಾಧಿಕಾರಿಗೆ BH ದುಗ್ಗಪ್ಪಗೂ ಕೂಡ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ. 1.95 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ತೋಟಗಾರಿಕೆ ಇಲಾಖೆಯ ಸಹ ಪ್ರಾಧ್ಯಾಪಕ ಎಂ ಶಂಕರ್ಗೂ ಶಾಕ್ ನೀಡಲಾಗಿದೆ. ಸಹ ಪ್ರಾಧ್ಯಾಪಕ ಎಂ ಶಂಕರ್ ಅವರ ಆಸ್ತಿ ಮೌಲ್ಯ 3.28 ಕೋಟಿ ಇದೆ.